ಮ್ಯಾಮ್ ಅವರ ಮೆಮೋರಿಯಲ್ ಏನಾದರೂ ಬೇರೆ ಥರ ಏನಾದರೂ ಮಾಡೋದಕ್ಕೆ ಡಿಸೈನ್ ಆಗಿರ್ಬೋದು ಅದೇನಾದರೂ ಥಿಂಕ್ ಮಾಡಿದ್ದೀರಾ ಹೇಗೆ ಏನು ಲೈಕ್ ಸದ್ಯಕ್ಕೆ ಆಲ್ರೆಡಿ ಅಮ್ಮ ಇರೋವಾಗಲೇ ನಾವು ಅಮ್ಮ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾಯಿದ್ವಿ ಆರ್ಟಿಸ್ಟ್ಗಳಿಗೆ ತುಂಬ ಜನ ಕೊಟ್ಟಿದ್ದೀವಿ. ಅಂಬರೀಷ್ ಅಂಕಲ್ ಕೊಟ್ಟಿದ್ದೀವಿ, ಸೀನಿಯರ್ ಆರ್ಟಿಸ್ಟ್ ವೈಜಂತಿ ಮಾಲಾ ಅವರು, ಆ ಥರ ಬೇರೆ ಸ್ಟೇಟ್ಸಿಂದನೂ ತುಂಬ ಜನ ಕೊಟ್ಟಿದ್ದೀವಿ. 10 years ಮಾಡಿದ್ವಿ. ಅಮ್ಮನೇ ಆಮೇಲೆ ಸದ್ಯಕ್ಕಿದ್ದು ಸಾಕು, ಇವಾಗ ನಿಲ್ಲಿಸೋಣ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಮ್ಮನೇ ಡಿಸೈಡ್ ಮಾಡಿದ್ರು. ಇನ್ಮೇಲೆ ನೋಡಬೇಕು ನನಗೆ. ಸಾರಿ, ಸ್ಮಾರಕವನ್ನು ಏನಾದರೂ ಅಲ್ಲಿ ಜನಗಳಿಗೆ ಒಂದು ದರ್ಶನಕ್ಕೆ ಮಾಡೋದು ಆ ಥರದ್ದು ಏನಾದರೂ ಪ್ಲಾನಿಂಗ್ಸ್ ಇಲ್ಲ. ನೋಡಿ, ನಾನು ಮೊದಲಿಂದ ತುಂಬ ಕ್ಲಿಯರ್ ಆಗಿದ್ದೆ, ನಮ್ಮ ತೋಟದಲ್ಲೇ ನಮ್ಮ ಅಮ್ಮ ಹಾಕ್ತೀನಿ ಅಂತ ನಾನು ಹಾಕಿದ್ದೀನಿ. ಅದು ಆಲ್ರೆಡಿ ಮೆಮೋರಿಯಲ್ ಥರ ಆಗಿದೆ ನನಗಲ್ಲಿ. ನಮ್ಮ ಊರವರು ಬೇರೆ ಊರಿಂದ, ನೀವು ನಂಬಲ್ಲ, ಮೊನ್ನೆ ನಾನು ನಮ್ಮ ಊರಿಗೆ ಹೋದಾಗ ನನಗೆ ಒಳಗಡೆ ನಾನು ರೆಡಿ ಆಗೋವಾಗ ಯಾರೋ ಬಂದು ಅಮ್ಮ ಫ್ಯಾನ್ಸ್ ಬಂದಿದ್ದಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಚನ್ನಪಟ್ಟಣಲ್ಲಿ ಇದ್ದೀನಿ, ಯಾವ ಫ್ಯಾನ್ಸ್ ಬಂದಿದ್ದಾರೆ ಅಂತ ನಾನು ಅಲ್ಲಿ ಹೋದೆ. ಬಿಕಾಸ್ ಅದು ಆ್ಯಕ್ಚುಲಿ 10 kilometers ಇಂಟೀರಿಯರಲ್ಲಿದೆ. ದಶವಾರ ಅಂತ ಚಿಕ್ಕ ಊರು, ಅದು ಪಾಪ್ಯುಲೇಷನ್ ಓನ್ಲಿ 700 people, ಆಯಿತಾ, ಆ ಚಿಕ್ಕ ಊರು. ಸೊ ಅಲ್ಲಿ ಬಂದು ಯಾವ ಫ್ಯಾನ್ಸ್ ಬರೋಕ್ಕಾಗತ್ತೆ ಅಂತ ನಾನು ಆಶ್ಚರ್ಯಪಟ್ಟು ನಾನು ಆಚೆ ಹೋದೆ. ಅಲ್ಲಿ ಇವರು ನಾನು ತಿರುಗಿ ನೋಡಿದೆ, ಆ ಅಮ್ಮ ಅವ್ರ ಮಗ ಜೊತೆ ಪ್ಯಾರಿಸಿಂದ ಬಂದಿದ್ದಾರೆ. ಶೀ ಈಸ್ ಅ ತಮಿಳಿಯನ್. ಅವರು ಹುಡ್ಕೊಂಡು ನನಗೆ ಲೈಕ್ ಶಾಕ್ ಆಗಿ ನನ್ನ ನಂಬಕ್ಕೆ ಆಗಲಿಲ್ಲ. ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರನ್ನ ಕೂರಿಸಿ ತಮಿಳಲ್ಲಿ ಜೊತೆ ಮಾತಾಡಿ. ಶಿ ಈಸ್ ಅ ವೆರಿ ಬಿಗ್ ಫ್ಯಾನ್ ಅಂತೆ ಅಮ್ಮಂದು. ಅವರು ಅಮ್ಮ ಹೋದರು ಅಂತ ಇಂಡಿಯಾಗೆ ಫ್ರಾನ್ಸಿಂದ ಬಂದು ಬ್ಯಾಂಗ್ಳೂರಿಗೆ ಲ್ಯಾಂಡ್ ಮಾಡಿ ಚನ್ನಪಟ್ಟಣ ಹುಡ್ಕೊಂಡು ದಶವಾರನ ಒಂದು ಕ್ಯಾಬಲ್ಲಿ ಬಂದಿದ್ದಾರೆ. 2.5 hours 1.5 hours ಬಂದು ನನ್ನ ಭೇಟಿಯಾಗಿ ಹೋಗಿದ್ದಾರೆ. ನನಗೆ ಲೈಕ್ ತುಂಬ ಆಶ್ಚರ್ಯ ಆಯಿತು. ಅಂದರೆ ನಿಜವಾಗ್ಲೂ ಅಮ್ಮನ ನೋಡಬೇಕಂದ್ರೆ ಎಲ್ಲಿಂದಾದರೂ ಬರ್ತಾರೆ. ನಾನು ಅದು ಹೇಳಕ್ಕೆ ಬಂದೆ ಆ್ಯಕ್ಚುಲಿ. ದಟ್ ಈಸ್ ದ ಮೇನ್ ರೀಸನ್. ಸೊ ನಾನು ನಾನು ಅಲ್ಲೇ ಇಟ್ಕೊತೀನಿ. ಯಾರ್ಯಾರು ಬಂದು ನೋಡ್ಬೋದು, ಅಲ್ಲಿ ನೋಡ್ಬೋದು. ಅದು ಆಲ್ರೆಡಿ ಅಲ್ಲಿ ಮೆಮೋರಿಯಲ್ ಥರ ಆಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಆನ್ಸರ್. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅಂದರೆ ಇವರು ಇಷ್ಟು ಪಾಪ ಕಷ್ಟಪಟ್ಟು ಅಲ್ಲಿ ಬಂದಿದ್ದಾರೆ. ಬೆಂಗಳೂರಿಗೆ ಬರ್ಬೋದು, ನಮ್ಮ ಮನೆಗೆ ಬರ್ಬೋದು, ಅಲ್ಲಿ ಬಂದಿದ್ದಾರೆ. ಸೊ ಇಟ್ಸ್ ಆಲ್ರೆಡಿ ಅ ಮೆಮೋರಿಯಲ್. ನಾನು ಅದನ್ನ ಇವಾಗ ಇನ್ನೂ ಡೆವಲಪ್ ಮಾಡಿ ಚೆನ್ನಾಗಿ ಮಾಡಿ ಫೆನ್ಸಿಂಗ್ ಹಾಕಿ 1 ವರ್ಷದ ಒಳಗಡೆ ನಾನು ಅದನ್ನ ಪರ್ಫೆಕ್ಟ್ ಮೆಮೋರಿಯಲಾಗಿ ಮಾಡ್ತೀನಿ. ಸಾರಿ, ಹೇಳಿ. ಜೊತೆಗೆ ಮ್ಯಾಮ್, ನಾನು ಈಗ ತಾನೇ ಇಲ್ಲಿ ನಿಮ್ಮ ಮನೆ ಮುಂದೆ ಬಂದಾಗಲೂ ಇಬ್ಬರು ಹೆಂಗಸರು ಮಾತಾಡ್ಕೊಂಡು ಹೋಗ್ತಾಯಿದ್ರು, ಇದೇ ನೋಡು ಸರೋಜಮ್ಮನ ಮನೆ ಅಂತ. ಈವನ್ ಪ್ರತಿಯೊಬ್ಬರು ಶಾಕ್ ಆಗ್ತಾರೆ. ಅಮ್ಮ ಇಷ್ಟೊಂದು ಸಂಪಾದನೆ ಮಾಡಿ ಆಗಿನ ಕಾಲಕ್ಕೆ ಇಷ್ಟು ಚೆನ್ನಾಗೆಲ್ಲ ಮನೆ ಕಟ್ಟಿ ಇಷ್ಟು ಚೆನ್ನಾಗಿದ್ದಾರಲ್ಲ ಅಮ್ಮ ಅಂತ ತುಂಬ ಜನ ಖುಷಿ ಪಡ್ತಾರೆ. ಯಾಕಂದರೆ ಇವತ್ತು ಕಲಾವಿದರು ಪರಿಸ್ಥಿತಿ ತುಂಬ ಜನ ನೋಡಿದ್ದಾರೆ, ಎಲ್ಲರದ್ದು ಬೇರೆ ಬೇರೆಯವ್ರದ್ದು ಹೇಗಿರುತ್ತೆ, ಅವರು ಏನಾಗಿದ್ದಾರೆ ಇವತ್ತು ಅಂತ. ಆದರೆ ಅಮ್ಮ, ಅದಕ್ಕೆ ಅಮ್ಮನ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳಿರೋದು. ಜೊತೆಗೆ ಚೆನ್ನೈ ಅವರು ಕೂಡ ಪೈರ್ಗಿಳಿ ಅಂತ ಅವ್ರನ್ನ ಕರೆದಿರೋವಂಥದ್ದು. ಈ ಥರ ಒಂದು ಲೇಡಿ ಇರ್ತಾರೆ ಅಂತ ನಿಜವಾಗ್ಲೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸ್ಫೂರ್ತಿ ಮ್ಯಾಮ್. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳಕ್ಕೆ ಬಂದೆ. ನನಗೆ ತುಂಬ ಕ್ಲಿಯರಾಗಿ ಅವ್ರಿಗೂ ಹೇಳ್ಕೊಟ್ಟಿದ್ದಾರೆ ನನಗೆ ಚಿಕ್ಕ ಹುಡುಗಿಯಿಂದ. ಲೈಕ್ ನಾವು ಇಷ್ಟೇ ಖರ್ಚು ಮಾಡಬೇಕು. ಆಮೇಲೆ ನೀವು ನಂಬಲ್ಲ, ಅವ್ರಿಗಿಷ್ಟೆಲ್ಲ ಇದೆ ಅಂತ ನೀವು ಹೇಳಿದ್ರಲ್ಲ, ಅವ್ರ ಹತ್ರ ಒಂದು ಡಿಸೈನರ್ ಬ್ಯಾಗ್ ಅಂತ ಇಲ್ಲ. ಅವ್ರು ಯಾವತ್ತೂ ಅದರಲ್ಲಿ ನಂಬಿಕೆನೂ ಇಲ್ಲ, ತೊಗೋಬೇಕಂತ ಆಸೆನೂ ಇಲ್ಲ ಅಂತ. ಅವರು ಆ ಥರ ಬೆಳೆದು ಹೋಗಿದ್ದಾರೆ. ಅನ್ನೆಸೆಸರಿ ಸ್ಪೆಂಡಿಂಗು, ಇಲ್ಲದೇ ಇರೋ ವಿಷಯಕ್ಕೆಲ್ಲ ತೊಗೊಳೋದು, ಆ ಥರ ಮಾಡಿದ್ದಕ್ಕೆ ಇಷ್ಟೆಲ್ಲ ಅವರು ಉಳ್ಸೋಕ್ಕಾಯಿತು. ಆಮೇಲೆ ನಮ್ಗೆ ಮೊದಲಿಂದ ಚಿಕ್ಕ ಹುಡುಗಿಯಿಂದ ನನಗೆ ಹೇಳ್ಕೊಟ್ಟಿದ್ದಾರೆ, ನನ್ನ ತಮ್ಮನಿಗೂ ನನಗೂ, ನೀವು ಪ್ರೊಡಕ್ಷನ್ ಮಾಡಬಾರ್ದು, ಗೊತ್ತಿಲ್ಲದೆ ಇರೋದಲ್ಲಿ ಬಿಸ್ನೆಸ್ ಮಾಡಬಾರ್ದು, ಈ ಥರ ಹೇಳ್ಕೊಂಡು ಬಂದಿದ್ದಾರೆ. ಸೊ ನಾವು ಅದೇನೇ ಕಲಿತು ನಾವು ಅದೇ ದಾರಿಲಿ ಹೋಗ್ತಾಯಿದ್ದೀವಿ. ನಮಗೇನು ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ, ಅವ್ರ ಜೊತೆ ನಾವೇನು ಮಾಡಲ್ಲ, ಅವ್ರ ಜೊತೆ ಆಚೆ ಹೋಗಲ್ಲ, ಆಮೇಲೆ ಇಲ್ಲದೇ ಇರೋ ವಿಷಯಕ್ಕೆ ದುಡ್ಡು ಹಾಕಲ್ಲ, ಯೋಚನೆ ಮಾಡ್ತೀವಿ. ಸೊ ಸೇಮ್ ಥಿಂಗ್ ಅದು ಮಾಡಿದ್ದಕ್ಕೆ ನಾವು ಈ ಥರ ಇವಾಗ ಕೂತ್ಕೊಂಡು ಅಮ್ಮ ಇಲ್ಲದೇ ಇದ್ರೇನು ಅವ್ರ ಪ್ರಾಪರ್ಟೀಸ್ನ ನಾನು ನಡ್ಕೊಂಡು ಹೋಗೋಕ್ಕಾಗುತ್ತೆ. ಬಿಕಾಸ್ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ, ನಾನು ಅದೇನೇ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ಈಸ್ ಅ ವೇ ಟು ಗೋ. ಸುಮ್ಮನೆ ಲೈಕ್ ಖರ್ಚು ಮಾಡ್ಕೊಂಡು ಇಲ್ಲದೇ ಇರೋ ಇದಕ್ಕೆಲ್ಲ ನಾವು ಹಾಕಿದ್ರೆ ನಮ್ಮದು ಅದೇ ಪರಿಸ್ಥಿತಿ ಬರುತ್ತೆ. ಸೊ ವಿ ಹ್ಯಾವ್ ಲರ್ನ್ಡ್, ಶಿ ಹ್ಯಾಸ್ ಲರ್ನ್ಡ್. ಅವರ ಕೊಲೀಗ್ಸ್ ನೋಡಿ ಅವ್ರಿಗೆ ತುಂಬ ಫೀಲಿಂಗ್ ಬೇರೆ ಆಯಿತು. ಅದು ನಾಟ್ ದಟ್ ನನ್ನ ಹತ್ರ ಇಷ್ಟಿದೆ ಅಂತ ಅಲ್ಲ, ಅವರು ಇಷ್ಟೊಂದು ಜನ ಕಳ್ಕೊಂಡಿದ್ದಾರೆ ಅಂತ ತುಂಬ ಬೇಜಾರು ಪಡ್ತಾನೆ ನನಗೆ ಹೇಳ್ತಾನೆ ಇದ್ರು. ಅದ್ರ ಬಗ್ಗೆ ಶೇರ್ ಮಾಡಿದ್ದಾರೆ. ತುಂಬ ಜನಕ್ಕೆ ದುಡ್ಡೆಲ್ಲ ಹೋಗಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರು ಕಲ್ತಿರೋದನ್ನು ನಾವು ಹಿಂಗೆ ಮಾಡಬಾರ್ದು ಅಂತ ಅವ್ರು ಕಲ್ತು ನಮಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಚೆನ್ನೈಯಿಂದ ಯಾರಾದರೂ ಕಾಲ್ ಮಾಡಿದ್ರಾ? ಈಗ ಅವತ್ತು ಬಂದಿದ್ದರು, ಕಾರ್ತಿಕ್ ಅವ್ರು ಬಂದಿದ್ದರು. ಸೊ ಬೇರೆ ಯಾರಾದರೂ ಕಾಲ್ ಮಾಡಿದ್ರಾ ನಿಮಗೆ? ನನಗೆ ತುಂಬ ಜನ ಅಲ್ಲಿಂದ ಫೋನ್ ಮಾಡಿದ್ರು.
ತ್ರಿಷಾ, ನನ್ನ ಫ್ರೆಂಡ್ ತ್ರಿಷಾ, ಅವಳು ಅಮ್ಮನ ಜೊತೆ ಒಂದು ಫೋಟೋ ಶೂಟ್ ಮಾಡಿದ್ಲು. ಅವಳು ತುಂಬ ಬೇಜಾರು ಮಾಡಿಕೊಂಡ್ರು. ಅವರು ನನಗೆ ಅವತ್ತು ಮೆಸೇಜ್ ಮಾಡಿದ್ರು. ಆಮೇಲೆ ಕಾರ್ತಿ, ವಿಶಾಲ್ ಪಾಪ ಯಾವಾಗಲೂ ನನ್ನ ವಿಚಾರಿಸ್ಕೊತಾ ಇರ್ತಾರೆ. ಅಲ್ಲಿಂದ ಅರ್ಜುನ್ ಅವರು, ಅವ್ರ ಫ್ಯಾಮಿಲಿ, ಅರ್ಜುನ್ ಸರ್ಜಾ ಅವರು, ಅವ್ರ ಫ್ಯಾಮಿಲಿ ಎಲ್ಲರೂ ಚೆನ್ನೈಯಿಂದ ತುಂಬ ಜನ ಅವಾಗವಾಗ ಮಾಡ್ತಾನೆ ಇರ್ತಾರೆ. ಲೈಕ್ ನೀವು ಹೇಗಿದ್ದೀರಾ, ಅಮ್ಮ ಚೆನ್ನಾಗಿದ್ದಾರಾ. ಆಮೇಲೆ ಅವತ್ತು ಅಮ್ಮ ಹೋದ್ಮೇಲೆ ನನಗೆ ಆಲ್ಮೋಸ್ಟ್ 10 ಕಂಟ್ರೀಸಿಂದ ಮೆಸೇಜಸ್ ಆ್ಯಂಡ್ ಫೋನ್ ಕಾಲ್ಸ್ ಬಂತು. ನನಗೆ ತುಂಬ ಆಶ್ಚರ್ಯ ಆಯಿತು. ಲೈಕ್ ಅಮ್ಮನ ರೀಚು, ಒಂದು ಚನ್ನಪಟ್ಟಣದಿಂದ ಒಂದು ಚಿಕ್ಕ ವಿಲೇಜ್, ನಾನು ಹೇಳಿದ್ನಲ್ಲ ದಶವಾರ ಅಂತ, ಅಲ್ಲಿಂದ ಅವರು ಬಂದು ಒಂದು 10 ಕಂಟ್ರೀಸ್. ಶಿ ಈಸ್ ನಾಟ್ ಅ ಪೊಲಿಟಿಷಿಯನ್ ನೋಡಿ, ಜಸ್ಟ್ ಅನ್ ಆರ್ಟಿಸ್ಟ್ಗೆ ಎಲ್ಲೂ ನಾನು ಈ ಥರ ನೋಡಿಲ್ಲ. ಲೈಕ್ ನನಗೆ ಆಸ್ಟ್ರೇಲಿಯಾದಿಂದ, ನ್ಯೂಝಿಲೆಂಡ್, ಸಿಂಗಪೂರ್, ಮಲೇಷ್ಯಾ, ದುಬೈ, ಲಂಡನ್, ಅಮೆರಿಕಾ, ಈ ಎಲ್ಲ ಊರಿಂದ ಜನ ಫೋನ್ ಮಾಡಿದ್ರು, ಮೆಸೇಜಸ್ ಕಳಿಸಿದ್ರು. ನಮ್ಗೆ ಅಷ್ಟು ಬೇಜಾರಾಗ್ತಾಯಿದೆ, ಅವ್ರು ಹೋಗಿರೋದು ನಿಮ್ಗೆ ಹೆಂಗಿರ್ಬೋದು ಅಂತ. ಆಮೇಲೆ ಅವರು ವೆರಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಜಮ್ನಿ ಗಣೇಶನ್ ಅವರು ಆ್ಯಕ್ಟರ್ ಇದ್ದಾರಲ್ಲ, ಅವರ ಮಗಳು ಡಾಕ್ಟರ್ ಕಮಲಾ ಸೆಲ್ವರಾಜ್ ನಮಗೆ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್. ಅವರು ನನಗೆ ಅವಾಗವಾಗ ಮಾಡ್ತಾನೆ ಇರ್ತಾರೆ, ನಾನು ವಿಚಾರಿಸ್ಕೊತಾರೆ ಹೇಗಿದ್ಯಾ. ನನಗೆ ಸರೋಜಾ ಅಂತ ಕರೆಯೋದವರು, ವೆರಿ ಕ್ಲೋಸ್ ಫ್ರೆಂಡ್. ಸರೋಜಾ ಹೋಗಿರೋದು ನನಗಿಷ್ಟು ಬೇಜಾರಾಗ್ತಾಯಿದೆ, ನಿನ್ಗೆ ಹೆಂಗಿರ್ಬೋದು ಅಂತ. ಇಲ್ಲ ಆಂಟಿ, ನೀವು ನನಗೆ ಅಮ್ಮ ಸ್ಥಾನದಲ್ಲಿ ಇದ್ದೀರಾ ಅಂತ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ. ಆ ಥರ. ಆಮೇಲೆ ವಿಜಯ್ ಕುಮಾರಿ ಆ್ಯಕ್ಟ್ರೆಸ್ ಅಂತ, ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು ಚೆನ್ನೈಲಿ. ಅಮ್ಮ ಮೋಸ್ಟ್ ಕ್ಲೋಸೆಸ್ಟ್ ಅವರು ಅಮ್ಮಗೆ. ದಿನ ಇಬ್ಬರು 1 hour ಮಾತಾಡೋರು, ಬೆಸ್ಟ್ ಫ್ರೆಂಡ್ಸ್ ಥರ ದಿನ. ಅವತ್ತು 13th ನೈಟು ಅಮ್ಮ ಜೊತೆ ಮಾತಾಡಿದ್ದಾರೆ. ಅವರು ನನಗೆ ಭಯನೇ ಆಗೋಯ್ತು. ಅವ್ರು ಈ ವಿಷಯ ಕೇಳಿಕೊಂಡು ಅವ್ರಿಗೆ ತಡೆಯೋಕ್ಕೆ ಆಗಲ್ಲ ಅಂತ ನನಗೆ ಒಂಥರ ಅದು ಬೇಜಾರಾಗೋಯ್ತು. ಅವರು ದಿನ ಫೋನ್ ಮಾಡಿ ನನಗೆ ಮಾತಾಡ್ತಾನೆ ಇರ್ತಾರೆ, ನನ್ನ ಕಸಿನ್ ಹತ್ರ ಮಾತಾಡ್ತಾರೆ, ವಿಚಾರಿಸ್ಕೊತಾನೆ ಇರ್ತಾರೆ. ಈ ಥರ ನಮಗೆ ತುಂಬ ಆತ್ಮೀಯ ಜನರು ತುಂಬ ಇದ್ದಾರೆ ಎಲ್ಲ ಕಡೆ. ಅವರೆಲ್ಲ ನಮಗೆ ಕೇಳ್ತಾ ಇರ್ತಾರೆ. ಶರತ್ ಕುಮಾರ್ ಆ್ಯಕ್ಟರ್ ಇದ್ದಾರಲ್ಲ, ಅವರ ಅಕ್ಕ, ಅವರು ಅಮ್ಮನ ಕಂಡ್ರೆ ತುಂಬ ಪ್ರೀತಿ, ಅವರು ಫೋನ್ ಮಾಡ್ತಾ ಇರ್ತಾರೆ ನನಗೆ. ಈ ಥರ ತುಂಬ ಜನ ಇದ್ದಾರೆ ಚೆನ್ನೈಲಿ ನಮಗೆ.